ಜೈಲಿನಲ್ಲಿ ರಾಜಾತಿಥ್ಯ ಸ್ವೀಕರಿಸಿದಂತ ಹಿನ್ನೆಲೆಯಲ್ಲಿ ಬೆಂಗಳೂರಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ನಟ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿಗೆ ಆತನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಾಜ್ಯದ ಮಾರ್ಗವಾಗಿ ಕರ್ಕೊಂಡು ಹೋದ್ರೆ ಅವರ ಅಭಿಮಾನಿಗಳು ಅಡ್ಡ ಹಾಕಬಹುದು ಅಥವಾ ಭದ್ರತಾ ದೃಷ್ಟಿಯಲ್ಲಿ ಏನಾದರೂ ಸಮಸ್ಯೆಗಳಾಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಆಂಧ್ರ ಮಾರ್ಗವಾಗಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಬಾಗೇಪಲ್ಲಿ ಅನಂತಪುರ ಮಾರ್ಗವಾಗಿ ಸಂಚಾರವನ್ನ ಸದ್ಯಕ್ಕೆ ಪೊಲೀಸರು ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಬಾಗೇಪಲ್ಲಿ ಚೆಕ್ ಪೋಸ್ಟ್ ದಾಟಿ ವಾಹನ ಹೋಗಿದೆ. ಆ ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಅನಂತಪುರ ದಾಟಿ ಪೊಲೀಸ್ ವಾಹನ ಹೋಗ್ತಾ ಇದೆ. ಸುಮಾರು 10 ಗಂಟೆ ಮೇಲೆ ದರ್ಶನ್ ಬಳ್ಳಾರಿಗೆ ರೀಚ್ ಆಗ್ತಾರೆ ಅನ್ನೋದು ಗೊತ್ತಾಗಿದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇದೇ ಬ್ಲೂ ಕಲರ್ ಬೊಲೆರೋ ಜೀಪ್ ನಲ್ಲಿ ಪೊಲೀಸರು ದರ್ಶನ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 3 ಗಂಟೆ ನಂತರ ಮುಂಜಾನೆಯೇ ಒಂದಿಷ್ಟು ಪ್ರಕ್ರಿಯೆಗಳ ಆರಂಭ ಆಯಿತು. ಇನ್ನೊಂದು 2 ದಿವಸ ತಡವಾಗಿ ಕರ್ಕೊಂಡು ಹೋಗ್ಬೋದು. ರಾಜಾತಿಥ್ಯದ ಹಿನ್ನೆಲೆಯಲ್ಲಿ FIR ಆಗಿತ್ತಲ್ಲ, ಅದ್ರ ಬಗ್ಗೆ ವಿಚಾರಣೆಯನ್ನ ಮಾಡೋದಿದೆ, ಅದು ಸ್ವಲ್ಪ ಡಿಲೇ ಆಗ್ಬೋದು. ಇಂಥದ್ದೆಲ್ಲ ಚರ್ಚೆಗಳಾಗ್ತಾ ಇತ್ತು. ಆದರೆ ಪೊಲೀಸರು ಭದ್ರತಾ ದೃಷ್ಟಿಯಿಂದ ಮುಂಜಾನೆಯೇ 3 ಗಂಟೆಯಿಂದ ಅಲರ್ಟ್ ಆಗಿ ಒಂದು 4 ಗಂಟೆ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿಂದ ಈ ಆರೋಪಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಆರಂಭ ಮಾಡಿದ್ರು. ಇನ್ನು ದರ್ಶನ್ ಪರ್ಟಿಕ್ಯುಲರ್ ಆಗಿ ಯಾವ ವಾಹನದಲ್ಲಿದ್ದಾರೆ ಅದು ಮಾಧ್ಯಮದವ್ರಿಗೂ ತಿಳಿಬಾರ್ದು, ಮತ್ತೆ ಯಾವ ರೂಟಿಂದ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅದು ಗೊತ್ತಾಗಬಾರ್ದು ಅಂತ ಹೇಳಿ ಪೊಲೀಸರು ಕಣ್ತಪ್ಪಿಸಿ ಅಲ್ಲಿ ವೆಹಿಕಲ್ಗಳನ್ನು ಚೇಂಜ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಕರ್ಕೊಂಡು ಬಂದ ಮೇಲೆ ಮೇಕ್ರಿ ಸರ್ಕಲ್ ಹತ್ರ ಬೇರೆ ಗಾಡಿಯಲ್ಲಿ ದರ್ಶನ್ನ ಹತ್ಕೊಂಡಿದ್ದಾರೆ ಅಂತಾನೂ ಮಾಹಿತಿ ಇದೆ. ಅಂದ್ರೆ ಇಲ್ಲಿ ಪೊಲೀಸರು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿರೋದೇ ಭದ್ರತಾ ದೃಷ್ಟಿಯಿಂದ. ಇಲ್ಲಿ ಮಾಧ್ಯಮದವ್ರು ಗೊತ್ತಾದ್ರೆ ನಾವು ಅದನ್ನ ಟೆಲಿಕಾಸ್ಟ್ ಮಾಡ್ತೀವಿ, ಅದರಿಂದ ಅಭಿಮಾನಿಗಳಿಗೆ ಗೊತ್ತಾಗುತ್ತೆ, ಭದ್ರತೆಯಲ್ಲಿ ಲೋಪ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಎಲ್ಲ ಆಲ್ಟ್ರೇಷನ್ ಅನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಆಂಧ್ರ ಮಾರ್ಗವಾಗಿ ದರ್ಶನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಿದೆ. ಇದೇ ವಿಷಯವಾಗಿ ಎಕ್ಸ್ಕ್ಲೂಸಿವ್ ಆಗಿ ಈ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಒಂದು ವಿಜುವಲ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಸೊ ಈ ಜೀಪ್ ಇರಬಹುದು ಅಂತ ಹೇಳಿ, ನೀಲಿ ಜೀಪ್. ಅಂದ್ರೆ ಇದುವರೆಗೂ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ, ಅಂದ್ರೆ ಇನ್ನೂ ಕೂಡ ಕನ್ಫರ್ಮೇಶನ್ ಆಗ್ತಾ ಇಲ್ಲ. ಸೊ ನಿಮಗೆ ಈ ಶಿಫ್ಟಿಂಗ್ ವಿಷಯವಾಗಿ ಏನೆಲ್ಲ ಕನ್ಫರ್ಮೇಶನ್ ಸಿಗ್ತಾ ಇದೆ? ಇವಾಗ ದರ್ಶನ್ ಕರ್ಕೊಂಡು ಹೋಗ್ತಿರುವಂತ ವೆಹಿಕಲ್ ಎಲ್ಲಿದೆ ಅಂತ ಮಾಹಿತಿ ಸಿಕ್ಕಿದೆ ಮುನಿ? ಶರ್ಮಿತಾ, ಏನು ನಟ ದರ್ಶನ್ ಅವರನ್ನ ಬೆಳ್ಳಂಬೆಳಿಗ್ಗೆ ಪರಪ್ಪನಗರ ಜೈಲಿಂದ ಒಂದು ಬಳ್ಳಾರಿಗೆ ಶಿಫ್ಟ್ ಮಾಡೋ ಕೆಲಸ ನಡೀತಾ ಇದೆ. ಈಗಾಗಲೇ ಅವರನ್ನೇನು ಆಂಧ್ರ ಮುಖಾಂತರವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಒಂದು ಮಾಹಿತಿ ಕೂಡ ಇರುವಂಥದ್ದು. ಯಾಕಂದರೆ ಅವರು ರಾಜ್ಯದ ಒಂದು ರಸ್ತೆಗಳಲ್ಲಿ ಹೋದ್ರೆ ಒಂದು ಸ್ವಲ್ಪ ಭದ್ರತೆ ದೃಷ್ಟಿಯಿಂದ ಏನಾದರೂ ವ್ಯತ್ಯಾಸ ಆಗ್ಬೋದು, ಮತ್ತು ಅಭಿಮಾನಿಗಳು ಕೂಡ ರಸ್ತೆಗೆ ಬರುವಂಥ ಸಾಧ್ಯತೆ ಇರುತ್ತೆ, ಮತ್ತು ವೆಹಿಕಲನ್ನು ಫಾಲೋ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದು ಮಾಹಿತಿ ಪೊಲೀಸರಿಗೂ ಕೂಡ ಇದೆ. ಆದ್ದರಿಂದ ಈ ಒಂದು ರಸ್ತೆಗಿಂತ ಆಂಧ್ರ ಮುಖಾಂತರವಾಗಿ ಹೋದರೆ ಒಂದು ಸ್ವಲ್ಪ ಬೆಟರ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ರಸ್ತೆಯಲ್ಲಿ ಹೋಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಆ ಒಂದು ರಸ್ತೆಯಲ್ಲಿ ಏನು ವೆಹಿಕಲ್ ಪಾಸ್ ಆಗ್ತಿದ್ರ ಬಗ್ಗೆ ಒಂದು 3 ಜೀಪ್ ಹೋಗ್ತಿರುವಂಥ ಒಂದು ದೃಶ್ಯಗಳು ಕೂಡ ಇದೆ. ಅವರು ಏನು ಮೇಕ್ರಿ ಸರ್ಕಲ್ ಬಳಿ ಬೆಳಗ್ಗೆ ಬಂದ ಸಂದರ್ಭದಲ್ಲಿ ಅಲ್ಲಿಂದ ಒಂದು ರೂಟನ್ನು ಹೆಬ್ಬಾಳ ರಸ್ತೆ ಕಡೆಗೆ ಡೈವರ್ಟ್ ಮಾಡಿದ್ರು ಅನ್ನೋದು ಮಾಹಿತಿ ಮೇರೆಗೆ ಅಲ್ಲಿಂದ ಅವರು ಏನು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮತ್ತು ಅನಂತಪುರ ಮುಖಾಂತರವಾಗಿ ಬಳ್ಳಾರಿಯನ್ನು ತಲುಪೋದಕ್ಕೆ ಕೂಡ ಮುಂದಾಗಿದ್ದಾರೆ. ಆ ಒಂದು ರೂಟನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಇರುವಂಥದ್ದು. ಆದರೆ ಇನ್ನೊಂದು ಕಡೆ ಇದೇ ಏನು ತುಮಕೂರು ಮಾರ್ಗವಾಗಿ ಸುಮಾರು 3-4 ವೆಹಿಕಲ್ಸ್ಗಳು ಕೂಡ ಹೋಗ್ತಾ ಇದ್ದಾವೆ. ಅದು ಪೊಲೀಸ್ TT ವಾಹನಗಳು ಕೂಡ ಹೋಗ್ತಿರೋದು. ಆ ಒಂದು ವಾಹನದಲ್ಲೂ ಕೂಡ ಒಂದು ದರ್ಶನ್ ಇರ್ಬೋದು ಅನ್ನೋ ಒಂದು ಅನುಮಾನ ಕೂಡ ಇದೆ. ಆದರೆ ಎಲ್ಲೊಂದು ಕಡೆ ಪೊಲೀಸರು ಈ ಒಂದು ಮಾರ್ಗ ರಾಜ್ಯದ ರಸ್ತೆಯಲ್ಲಿ ಹೋದರೆ ಏನು ಸ್ವಲ್ಪ ಭದ್ರತೆ ದೃಷ್ಟಿಯಿಂದ ಒಂದು ಅಷ್ಟೊಂದು ಇದು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಗ ಅವರು ಬೇರೆ ರೂಟನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದು ಮಾಹಿತಿ ಇರುವಂಥದ್ದು. ಆದರೆ ಏನು ಎರಡೂ ಕಡೆ 2 ವಾಹನಗಳಲ್ಲಿ ಕೂಡ ಡೈವರ್ಟ್ ಆಗಿ ಹೋಗ್ತಾ ಇರೋದ್ರಿಂದ ದರ್ಶನ್ ಅವರನ್ನು ಆಂಧ್ರ ಮುಖಾಂತರವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಸದ್ಯದ ಒಂದು ಮಾಹಿತಿ ಇರುವಂಥದ್ದು. ಶರ್ಮಿತಾ, ಮುನಿ, ಈಗ ಬೆಳಿಗ್ಗೆ 10 ಗಂಟೆಗೆಲ್ಲ ಬಳ್ಳಾರಿ ರೀಚ್ ಆಗಬಹುದು ಅಂತ ಇನ್ಫಾರ್ಮೇಶನ್ ಇದೆ. ಏನು ಝೀರೋ ಟ್ರಾಫಿಕ್ ಅಲ್ಲಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರಾ? ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಮಾಹಿತಿ? ಶರ್ಮಿತಾ, ಖಂಡಿತ. ಯಾಕಂದರೆ ಬೆಳಗ್ಗೆ 10 ಗಂಟೆ ಒಳಗಡೆ ಅವರು ಬಳ್ಳಾರಿಯನ್ನು ರೀಚ್ ಆಗುವಂಥ ಸಾಧ್ಯತೆ ಖಂಡಿತ ಇರುವಂಥದ್ದು. ಯಾಕಂದರೆ ಬೆಂಗಳೂರು ಹೊರತುಪಡಿಸಿದರೆ ಬೇರೆ ಎಲ್ಲೂ ಟ್ರಾಫಿಕ್ ಅಂತ ಸಮಸ್ಯೆ ಉಂಟಾಗೋದಿಲ್ಲ. ಯಾಕಂದರೆ ಬೆಂಗಳೂರಿನಲ್ಲಿ ಬೆಳಗಿನ ಜಾವನೇ ಅವರು ಬೆಂಗಳೂರನ್ನು ಕ್ರಾಸ್ ಮಾಡಿರೋದ್ರಿಂದ ಇಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ. ಇನ್ನು ಹೆದ್ದಾರಿಗೆ ಹೋದ್ರಂತೂ ತುಂಬ ವೇಗವಾಗಿ ಅವರು ವೆಹಿಕಲ್ಸನ್ನು ಮೂವ್ ಮಾಡ್ತಾರೆ. ಅದರಿಂದ 10 ಗಂಟೆ ಸುಮಾರಿಗೆ ಅವರು ಬಳ್ಳಾರಿಯನ್ನು ತಲುಪುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಬೆಂಗಳೂರಿಂದ ಬಳ್ಳಾರಿಗೆ ಹೋಗೋದಕ್ಕೆ ಕನಿಷ್ಠ ಒಂದು 6 ರಿಂದ 7 ಗಂಟೆ ಅವಧಿ ಬೇಕಾಗುತ್ತೆ. ಈಗಾಗಲೇ ಅವರು 4:30ಕ್ಕೆ
ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ 10:30 ಸುಮಾರಿಗೆ ಅಥವಾ 10 ಗಂಟೆ ಸುಮಾರಿಗೆ ಬಳ್ಳಾರಿಯನ್ನು ತಲುಪ್ತಾರೆ. ಅಲ್ಲಿ ಅವರನ್ನ ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗಾಗಲೇ ದರ್ಶನ್ ಅವರನ್ನ ಏನು ಒಬ್ಬ ACP ನೇತೃತ್ವದ ಅಧಿಕಾರಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ದರ್ಶನ್ ವೆಹಿಕಲ್ ಸುತ್ತಮುತ್ತ ಸುಮಾರು 3 ಪೊಲೀಸ್ ವಾಹನಗಳಿದ್ದಾವೆ. ಆ ಒಂದು ವಾಹನಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಭದ್ರತೆಗೋಸ್ಕರ ನಿಯೋಜನೆ ಮಾಡಿದ್ದಾರೆ. ಆ ಒಂದು ಭದ್ರತೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದು. ಇನ್ನು ಉಳಿದಂತೆ ಇನ್ನು 9 ಮಂದಿ ಆರೋಪಿಗಳಿದ್ದಾರೆ. ಅವರನ್ನ ಬೀದರ್ ಇರ್ಬೋದು, ಬೆಳಗಾವಿ ಇರ್ಬೋದು, ಮತ್ತೆ ಕಲಬುರಗಿ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನ ಮತ್ತಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ಆರೋಪಿಗೆ ಒಬ್ಬೊಬ್ಬ ACP ನೇತೃತ್ವದಲ್ಲಿ ಭದ್ರತೆ ಕೊಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಶರ್ಮಿತಾ, ಮುನಿ, ಇಲ್ಲಿ ದರ್ಶನ್ ಗ್ಯಾಂಗ್ ನ ದಿಕ್ಕಾಪಾಲೇನೋ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಸೆಕ್ಯೂರಿಟಿ ವೈಸ್ ನಾವು ನೋಡೋದಾದ್ರೆ ಎಲ್ರಿಗೂ ಸೂಕ್ತ ರೀತಿಯಲ್ಲೇ ಭದ್ರತೆಯನ್ನ ಕೊಟ್ಟಿದ್ದಾರೆ, ಎಸ್ಪೆಷಲಿ ದರ್ಶನ್ಗೆ. ಹಾಗಾಗಿ ಎಲ್ಲ ಆರೋಪಿಗಳನ್ನ ಶಿಫ್ಟಿಂಗ್ ಮಾಡೋ ಈ ಪ್ರೋಸೆಸ್ ನಲ್ಲಿ ಸುಮಾರು ಎಷ್ಟು ಜನ ಪೊಲೀಸರು ಅಲ್ಲಿ ಇದ್ದಾರೆ? ಶರ್ಮಿತಾ, ಈಗಾಗಲೇ ಈ ಒಂದು ಶಿಫ್ಟಿಂಗ್ ಕೆಲಸದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಬಳಕೆ ಮಾಡಿರುವಂಥದ್ದು. ಯಾಕಂದರೆ ಜೈಲಿನ ಮ್ಯಾನ್ಯಲ್ನಲ್ಲೇ ಇದೆ, ಏನು ಯಾವುದೇ ಆರೋಪಿಯನ್ನು ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಬಿಗಿ ಭದ್ರತೆ ಇರಬೇಕು, ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಒಬ್ಬ ಆಫೀಸರನ್ನು ಇನ್ಚಾರ್ಜ್ ಆಗಿ ಒಬ್ಬೊಬ್ಬ ಆರೋಪಿಗೆ ನೇಮಕ ಮಾಡಬೇಕು ಅಂತೇಳಿ ಸಾಕಷ್ಟು ನಿಯಮಗಳು ಕೂಡ ಇದೆ. ಆ ಒಂದು ನಿಯಮಗಳ ಅನ್ವಯದಂತೆ ಈಗ ಆರೋಪಿಗಳನ್ನು ಏನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದರ್ಶನ್ ಸೆಲೆಬ್ರಿಟಿ ಮತ್ತು ನಟ ಕೂಡ ಆಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ಫ್ಯಾನ್ ಬೇಸ್ ಕೂಡ ಇದೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಅವರನ್ನ ಸಾಗಾಟ ಮಾಡಬೇಕು ಅಂದರೆ ಕರ್ಕೊಂಡು ಹೋಗ್ಬೇಕಾದ್ರೆ ಫ್ಯಾನ್ಸ್ ಕೂಡ ರಸ್ತೆಗೆ ಬರ್ಬೋದು, ಮತ್ತು ಕೆಲವರಂತೂ ವೆಹಿಕಲ್ನಲ್ಲಿ ಚೇಸ್ ಮಾಡುವಂಥ ಕೆಲವು ದೃಶ್ಯಗಳು ಚೇಸ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಅದರಿಂದ ಇಂಥದ್ದೇ ಯಾವುದೇ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಪೊಲೀಸರು ಮುನ್ನೆಚ್ಚರಿಕೆ ಸಲುವಾಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಮತ್ತು ಕೆಲವು ಅಂದರೆ ರಾಜ್ಯದ ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಜಿಲ್ಲಾ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಆ ಒಂದು ಗಡಿ ಪ್ರವೇಶ ಆಗ್ತಾ ಇದ್ದಂತೆ ಅಲ್ಲಿ ಪೊಲೀಸರು ಎಸ್ಕಾರ್ಟ್ ಮಾಡಬೇಕು, ಮತ್ತು ಫ್ಯಾನ್ಸ್ ಯಾರು ಅಕ್ಕಪಕ್ಕ ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಒಂದು ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಆದ್ದರಿಂದ ನಟ ದರ್ಶನ್ ಮತ್ತು ಉಳಿದ ಆರೋಪಿಗಳಿಗೆ ಒಂದು ಬಿಗಿ ಬಂದೋಬಸ್ತಲ್ಲಿ ಅವರನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಶರ್ಮಿತಾ, ಸೊ ಈ ತರ ಶಿಫ್ಟಿಂಗ್ ಪ್ರಕ್ರಿಯೆಯಲ್ಲಿ ಮುನಿರಾಜು, ಸಾರ್ವಜನಿಕ ವಲಯದಲ್ಲಿ ಒಂದು ಕುತೂಹಲ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ನ ಒಂದು ಜರ್ನಿ ಇದಾಗಿರೋದ್ರಿಂದ ನಾನ್ ಸ್ಟಾಪ್ ಅಂದ್ರೆ ಕರ್ಕೊಂಡು ಹೋದ್ಮೇಲೆ ತಿಂಡಿ ವ್ಯವಸ್ಥೆಗಳೇನಾದ್ರೂ ಆಗುತ್ತಾ, ಅಥವಾ ಇನ್ ಬಿಟ್ವೀನ್ ಏನಾದ್ರೂ ವ್ಯವಸ್ಥೆಗಳಾಗುತ್ತಾ? ಯಾವ ತರ ಈ ಲಾಂಗ್ ಡಿಸ್ಟೆನ್ಸ್ ಜರ್ನಿಯಲ್ಲಿ? ಶರ್ಮಿತಾ, ಏನು ಅದನ್ನ ಜೈಲಿನ ನಿಯಮಗಳಲ್ಲಿ ನೋಡ್ಬೋದು. ಯಾಕಂದ್ರೆ ಹೊರಗಡೆ ತಿಂಡಿನ ಆರೋಪಿಗಳಿಗೆ ಅಲೋ ಮಾಡೋದ್ರ ಬಗ್ಗೆ ಅಷ್ಟಾಗಿ ಏನು ಅಧಿಕಾರಿಗಳು ಕೂಡ ಒಪ್ಪೋದಿಲ್ಲ. ಯಾಕಂದ್ರೆ ಹೊರಗಡೆ ಬೇರೆ ಎಲ್ಲಂದ್ರಲ್ಲಿ ತಿಂಡಿ ಕೂಡ ವ್ಯವಸ್ಥೆಯನ್ನು ಇರೋದಿಲ್ಲ. ಅದರಿಂದ ಜೈಲಿನಲ್ಲಿ ಅವರಿಗೆ ತಿಂಡಿ ವ್ಯವಸ್ಥೆ ಮತ್ತೆ ಎಲ್ಲವೂ ಕೂಡ ಆಗುತ್ತೆ. ಆ ನಂತರ ಅವರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಮತ್ತೆ ಅವರ ಖಾಸಗಿ ಡ್ರೆಸ್ನಲ್ಲಿ ಅವರನ್ನ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಇರುವಂಥದ್ದು. ಅಂದರೆ ಜೈಲಿಗೆ ಹೋದಾಗ ಬೇರೆ ಡ್ರೆಸ್ ಯಾವುದೇ ಇರ್ಬೋದು, ಆದರೆ ಅವರು ಹೊರಗಡೆ ಹೋಗ್ಬೇಕಾದ್ರೆ ಅವರ ಖಾಸಗಿ ಡ್ರೆಸ್ ಏನಿದೆ ಅದರಲ್ಲಿ ಅವರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಒಂದು ನಿಯಮಗಳು ಕೂಡ ಇದೆ. ಅದರಿಂದ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರ್ಬೋದು, ಮತ್ತೆ ಡ್ರೆಸ್ ಇರ್ಬೋದು, ಎಲ್ಲವೂ ಕೂಡ ಜೈಲಿನಲ್ಲೇ ಆಗಿರುತ್ತೆ. ಆನಂತರ ಅವರನ್ನ ಒಮ್ಮೆ ಗಾಡಿಗೆ ಹತ್ತಿಸಿದ ನಂತರ ಅವರ ಡೆಸ್ಟಿನಿ ಎಲ್ಲಿದೆ ಅಲ್ಲಿಗೆ ನೇರವಾಗಿ ರೀಚ್ ಆಗಬೇಕಾಗುತ್ತೆ. ಆದ್ರಿಂದ ಈಗ ಪೊಲೀಸರು ಕೂಡ ಅದೇ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬೆಳಿಗ್ಗೆ 4:30 ಸುಮಾರಿಗೆ ಪರಪ್ನಗರದಿಂದ ಹೊರಟಿದ್ದಾರೆ. 10:30 ಸುಮಾರಿಗೆ ಅವರು ಬಳ್ಳಾರಿಯನ್ನು ತಲುಪುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ತಿಂಡಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಅವರು ಮುಗಿಸ್ಕೊಂಡು ಹೊರಟಿರುವಂಥದ್ದು. ನಂತರ 10:30ಕ್ಕೆ ಅವರು ಜೈಲು ತಲುಪಿದ ನಂತರ ಅಲ್ಲಿ ಮತ್ತೆ ತಿಂಡಿ ವ್ಯವಸ್ಥೆ ಮತ್ತೆ ಏನು ಬೇರೆ ವ್ಯವಸ್ಥೆ ಇರುತ್ತೆ ಅದನ್ನು ಅಲ್ಲಿ ಒದಗಿಸ್ತಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ, ಈ ಕ್ಷಣದ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.